ಸೊ ಮೊದಲನೇದಾಗಿ ನಾವು ಯಾವುದೇ ಒಂದು ಬ್ರ್ಯಾಂಡ್ನ ಹಾಕಿದ್ರೂ ಕೂಡ ಲಿಪ್ಪು ಮೇಲೆ ನಿಲ್ತಾ ಇಲ್ಲ. ಲಿಪ್ಪು ಪೀಲ್ ಆಗ್ತಾ ಇದೆ. ಫ್ರೀಕಿ ಅನ್ನಿಸ್ತಾ ಇದೆ. ಏನು ಮಾಡೋದು? ಏನು ತಿಂದರು ಏನು ಕುಡಿದ್ರು ಬೇಗನೆ ಹೋಗ್ತಾ ಇದೆ. ನಾವು ಹಾಕಿರೋವಂಥ ಒಂದು ಲಿಪ್ಸ್ಟಿಕ್ ಅಂತ ಹೇಳಿದ್ರೆ ಈ ಒಂದು ಟಿಪ್ಸ್ನ ಫಾಲೋ ಮಾಡಿ. ತುಂಬಾ ಯೂಸ್ ಆಗುತ್ತೆ. ಏನಂತ ಹೇಳಿದ್ರೆ ಮೊದಲನೇದಾಗಿ ನಿಮಗೆ ಲಿಪ್ಪು ಪೀಲ್ ಹಾಕ್ತಾಯಿದ್ರೆ ಸ್ಕ್ರಬ್ಬರ್ ತೊಗೊಂಡು ನೀಟಾಗಿ ಅದನ್ನೆಲ್ಲ ತೆಗೆದು ರಿಮೂವ್ ಮಾಡಿಬಿಡಿ. ಎರಡನೇದಾಗಿ ಲಿಪ್ಸ್ಟಿಕ್ನ ಹಾಕೋಕ್ಕಿಂತ ಮುಂಚೆ ಲಿಪ್ ಬಾಮ್ನ ಹಾಕಬೇಕು. ಲಿಪ್ ಬಾಮ್ನ ಹಾಕಿಬಿಟ್ಟು ಇದಾದ ನಂತರ ಮೂರನೇದಾಗಿ ಲಿಪ್ಸ್ಟಿಕ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಾವು ಕ್ರೀಮ್ ಬೇಸ್ನ ಲಿಪ್ಸ್ಟಿಕ್ಕಿನ ಮುಂಚೆನೇ ನಾವು ಅಪ್ಲೈ ಮಾಡಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಏನಂತ ಹೇಳಿದ್ರೆ ಆದಷ್ಟು ಫ್ರೂಟ್ನ ಜಾಸ್ತಿ ತಿನ್ನಿ, ಹಾಗೆಯೇ ನೀರನ್ನ ಚೆನ್ನಾಗಿ ಕುಡೀರಿ. ನಂತರ ಲಿಪ್ ಲೈನರು. ಲಿಪ್ ಲೈನರ್ ಹಾಕಿದ ತಕ್ಷಣ ನಿಮಗೆ ಯಾವ್ದು ಇಷ್ಟನೋ ಆ ಒಂದು ಲಿಪ್ಸ್ಟಿಕ್ನ ಅಪ್ಲೈ ಮಾಡಿ. ಲಿಪ್ಸ್ಟಿಕ್ ಆಯ್ಕೆ ಮಾಡೋದು ಕೂಡ ಒಂದೊಳ್ಳೆ ಕ್ವಾಲಿಟಿ ಇರೋವಂತಹ ಲಿಪ್ಸ್ಟಿಕ್ ಬ್ರ್ಯಾಂಡನ್ನು ನೀವು ತೊಗೊಳ್ಳಿ. ನೆಕ್ಸ್ಟ್ ಲಿಪ್ಸ್ಟಿಕ್ ನಾನು ನೆಕ್ಸ್ಟು ಈ ಕಲರ್ ತೊಗೊತಾ ಇದ್ದೀನಿ. ನನಗೆ ಆದಷ್ಟು ಒಂಥರ ಲೈಟ್ ಕಲರಲ್ಲಿ ಇಷ್ಟ ಆಗುತ್ತೆ. ಈ ಕಲರು ನೋಡಿ. ಲಿಪ್ಸ್ಟಿಕ್ ಅಪ್ಲೈ ಮಾಡೋದು ಕೂಡ ಲಿಪ್ಸ್ಟಿಕ್ ಬ್ರಷ್ ಅಂತ ಹೇಳಿ ಇರುತ್ತೆ. ಆ ಒಂದು ಬ್ರಷ್ನಲ್ಲೇ ನೀವು ಅಪ್ಲೈ ಮಾಡಿದ್ರೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಮತ್ತು ಒಂದು ಸೈಡ್ ಲಿಪ್ಸ್ಟಿಕ್ ಅಪ್ಲೈ ಮಾಡಿ. ಇದನ್ನು ಹೀಗೆ ಮಾಡಬಾರ್ದು. ಮೇಲ್ಗಡೆನೂ ಕೂಡ ನಾವು ಈ ರೀತಿ ಅಪ್ಲೈ ಮಾಡಬೇಕು. ನೋಡಿ, ಈ ರೀತಿ ಶೇಪಲ್ಲೂ ಕೂಡ ಚೆನ್ನಾಗೆ ನಮ್ಮ ಲಿಪ್ಸ್ಟಿಕ್ ಕೂಡ ಚೆನ್ನಾಗಿ ಒಂಥರ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಈ ಥರ ಫಾಲೋ ಮಾಡಿ. 100% ಅಲ್ಲ, 200% ನಿಮ್ಮ ಒಂದು ಲಿಪ್ಪು ಯಾವುದೇ ಕಾರಣಕ್ಕೂ ಡ್ರೈ ಆಗಲ್ಲ, ಪೀಲಪ್ ಆಗಲ್ಲ.